ಇವಾಗ ನೋಡ್ಬೋದು ನಾನು ತೆಗಿತೀನಿ, ಇಲ್ಲಿ ರಕ್ತನೂ ಬರೋದಿಲ್ಲ. ಮುಂಚೆ ನಮ್ಮ ಭಾರತದಲ್ಲಿ ಸೂಜಿ ಚಿಕಿತ್ಸೆ ಅಂತ ಇತ್ತು. ಇದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮಗೆ. ಇದೊಂಥರ ರಿಮೋಟ್ ಇದ್ದಂಗೆ ಇದು ಟಿವಿ ಇದೆ. ಜನಕ್ಕೆ ಅವೇರ್ನೆಸ್ ಇಲ್ಲ. ಎಮರ್ಜೆನ್ಸಿ ಇರೋಂಥದ್ದು ನಮ್ಮಲ್ಲಿ ಆಗಲ್ಲ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ ಒಂದು ಸೊಳ್ಳೆ ಕಚ್ಚಷ್ಟು ನೋವಾಗ್ಬೋದು ಅದರಲ್ಲಿ. ಕಿವಿಲಿ ಇಷ್ಟು ಪಾಯಿಂಟ್ ಇರುತ್ತೆ. ಇದು ಬಂದು ಆರಿಕ್ಯುಲರ್ ಆಕ್ಯುಪಂಚರ್ ಅಂತ ಹೇಳ್ತೀವಿ. ಯಾವುದೇ ತರ ಅಡ್ಡ ಪರಿಣಾಮ ಇಲ್ಲದಂಗೆನೆ ವಾಸಿ ಮಾಡೋ ಅಂತ ಒಂದೇ ಒಂದು ವಿಧಾನ ಅಂದ್ರೆ ಆಕ್ಯುಪಂಚರ್ ಅಂತ ಹೇಳ್ಬೋದು. ಥಿಕ್ನೆಸ್ ಬಂದು ಮಾಮೂಲಿ ಸಿರೆಂಜಿಗಿಂತ 10ರಷ್ಟು ಚಿಕ್ಕದಾದ ಅಂತ ಒಂದು ಸೂಜಿ. ಅಂದ್ರೆ ಒಂದು ಪಾಯಿಂಟಿಗೆ ಅಂದ್ರೆ ಒಂದು ಬಿಂದುಗೆ ಏನ್ ಚುಚ್ತೀವೋ ಅದನ್ನಕ್ಕೆ ಒಂದು ವರ್ಡ್ ಬಂದು ಆಕ್ಯುಪಂಚರ್ ಅಂತ ಹೇಳ್ತಾರೆ. ನಮ್ದು ಆವಾಗ ಕ್ಯಾಂಪ್ಗಳು ನಡೀತಾ ಇರುತ್ತೆ. ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಮತ್ತೊಂದು ಆರೋಗ್ಯಕರ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಹೌದು, ಮನುಷ್ಯ ಅಂತ ಹೇಳಿದ್ಮೇಲೆ ಕಾಯಿಲೆಗಳು ಸರ್ವೇ ಸಾಮಾನ್ಯ. ಕಾಯಿಲೆ ಇದ್ಮೇಲೆ ಅದಕ್ಕೊಂದು ಪರಿಹಾರ ಬೇಕೇ ಬೇಕಲ್ವಾ. ಸರ್ಜರಿ ಇಲ್ದಲೆ, ಅದ್ರ ಜೊತೆಗೆ ಯಾವುದೇ ರೀತಿಯಾದಂಥ ಮೆಡಿಸಿನ್ ಇಲ್ದಲೆ, ಮತ್ತೆ ಪದೇ ಪದೇ ಟ್ಯಾಬ್ಲೆಟ್ ತಗೊಳ್ದಂಗೆ ಎಲ್ಲ ಕಾಯಿಲೆಗಳಿಗೂ ಒಂದು ಪರಿಹಾರ ಇದೆಯಾ, ಆ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆಯಾ, ಆ ರೀತಿಯಾದಂಥ ಚಿಕಿತ್ಸೆ ನಡೀತಾ ಇದೆಯಾ ಅಂತ ಹೇಳಿದ್ರೆ ಹೌದು, ಆ ಚಿಕಿತ್ಸೆ ಇದೆ. ಇಡೀ ಪ್ರಪಂಚದಲ್ಲಿ ಆ ಚಿಕಿತ್ಸೆ ಸೆಕೆಂಡ್ ಪ್ಲೇಸಲ್ಲಿ ಇದೆ. ಹೌದು, ಅದು ಯಾವುದು ಗೊತ್ತಾ? ಅಕ್ಯುಪಂಚರ್. ನಾನಿವತ್ತು ಬಂದಿದ್ದೀನಿ ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವಂತಹ ರಿಷಿ ಹೆಲ್ತ್ ಕ್ಲಿನಿಕ್ಗೆ. ಹೌದು, ಇದು ಫೇಮಸ್. ಅದರಲ್ಲೂ ಕೂಡ 10 ವರ್ಷದಿಂದ ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅವರು ಬೆಸ್ಟ್ ಅಕ್ಯುಪಂಚರಿಸ್ಟ್ ಅಂತ ಹೇಳಿ ನಮ್ಮ ಭಾರತ ಸರ್ಕಾರದಿಂದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹೌದು, ಅದ್ರ ಜೊತೆಗೆ ಅವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಬೆಸ್ಟ್ ಅಕ್ಯುಪಂಚರಿಸ್ಟ್ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ದಾರೆ. ಅವರನ್ನ ಇವತ್ತು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿ ಅಕ್ಯುಪಂಚರ್ ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ವೀಕ್ಷಕರೇ, ಇವರೇ ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅಂತ ಅಕ್ಯುಪಂಚರ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹಲವಾರು ರೋಗಗಳಿಗೆ ಕೂಡ ಪರಿಹಾರ ಕಂಡುಕೊಂಡು ಟ್ರೀಟ್ಮೆಂಟ್ ಕೊಡ್ತಲೇ ಇದ್ದಾರೆ. ನಿಮಗೆ ಬೆಸ್ಟ್ ಎಪಿಸೋಡ್ ಅಂದ್ಕೊಳ್ತೀನಿ. ಯಾರೆಲ್ಲ ಎಲ್ಲ ಕಾಯಿಲೆಗಳಿಗೂ ಕೂಡ ಹೋಗಿ ಮೆಡಿಕಲಲ್ಲಿ ಹೋಗಿ ಟ್ಯಾಬ್ಲೆಟ್ ತೊಗೊಳ್ತೀರಾ, ಅದ್ರ ಜೊತೆಗೆ ಏನಾದ್ರು ಕಾಯಿಲೆ ಆಯಿತು ಅಂತ ಹೇಳಿದರೆ ಒಂದು ರೀತಿಯಾಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಮತ್ತು ಡಾಕ್ಟರ್ ಹೇಳಿದ್ರು ಅಂತ ಹೇಳಿ ಎಲ್ಲ ಸರ್ಜರಿ ಮಾಡಿಸ್ಕೊಳ್ತೀರಾ, ಅವ್ರಿಗೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಸಿಗುತ್ತೆ ಅಂದ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸರ್, ಡಿಜಿಟಲ್ ಮಾಧ್ಯಮದ ಸಮಸ್ತ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಫಸ್ಟ್ ಆಫ್ ಆಲ್ ಅಕ್ಯುಪಂಚರ್ ಅಂದರೆ ಏನು? ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ತುಂಬ ಕಡಿಮೆ ಇದೆ. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ. ಆಕ್ಯುಪಂಚರ್ ಅಂದರೆ ಏನು ಅಂತ. ಆಕ್ಯು ಅಂದರೆ ಪಾಯಿಂಟ್, ಅಂದರೆ ಒಂದು ಬಿಂದು ಅಂತ ಅರ್ಥ. ಪಂಚರ್ ಅಂದರೆ ಪೆನೆಟ್ರೇಟ್ ಆಗೋದು, ಚುಚ್ಚು ಅಂತ ಒಂದು. ಅಂದರೆ ಒಂದು ಪಾಯಿಂಟಿಗೆ ಅಂದರೆ ಒಂದು ಬಿಂದುಗೆ ಏನು ಚುಚ್ತೀವೋ ಅದನ್ನಕ್ಕೆ ಒಂದು ವರ್ಡ್ ಬಂದು ಆಕ್ಯುಪಂಚರ್ ಅಂತ ಹೇಳ್ತಾರೆ. ಈ ಆಕ್ಯುಪಂಚರ್ ಅನ್ನೋದು ನಮ್ಮ ದೇಹದಲ್ಲಿ ಮುಂಚೆ ಕಡಿಮೆ ಇತ್ತು. ಇವಾಗ ರಿಸರ್ಚ್ ಮಾಡ್ತಾ ಇವಾಗ 2000ದಿಂದ ಹೆಚ್ಚಿನಾಗಿ ಪಾಯಿಂಟ್ಗಳಿದ್ದಾವೆ. ಮುಂಚೆ ನಮ್ಮ ಭಾರತದಲ್ಲಿ ಸೂಜಿ ಚಿಕಿತ್ಸೆ ಅಂತ ಇತ್ತು. ಆಮೇಲೆ ನೀವೆಲ್ಲ ಸಿನಿಮಾಗಳಲ್ಲಿ ನೋಡ್ದಂಗೆ ಕಮಲಾಸನ್ ಸಿನಿಮಾಗಳೆಲ್ಲ ನೋಡಿದ್ದೀರಲ್ಲ, ಒಂದು ಇಂಡಿಯನ್ ಸಿನಿಮಾದಲ್ಲಿ ಹೆಂಗೆ ತೋರಿಸ್ತಾರೆ, ಒಂದು ಅದಕ್ಕೆ ಹೇಳ್ತಾರೆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಮರ್ಮ ಚಿಕಿತ್ಸೆಯಲ್ಲಿ 108 ಪಾಯಿಂಟ್ ಇತ್ತು. ಅದನ್ನು ಡೆವಲಪ್ ಮಾಡ್ತಾ ಇವಾಗ 2000ಕ್ಕಿಂತ ಹೆಚ್ಚು ಪಾಯಿಂಟ್ಗಳಿದ್ದಾವೆ ದೇಹದಲ್ಲಿ. ಅವನ್ನೊಂದು ಪಾಯಿಂಟಿಗೆ ಏನೋ ಒಂದು ಕ್ವಾಲಿಟೀಸ್ ಅಂತ ಇರುತ್ತೆ. ಆ ಪಾಯಿಂಟ್ಗಳನ್ನ ಮ್ಯಾಚ್ ಮಾಡಿದಾಗ ನಮ್ಮ ದೇಹದಲ್ಲಿರೋ ಎಂಥ ಕಾಯಿಲೆಗಳಿದ್ರೂ ಅದನ್ನು ವಾಸಿ ಮಾಡ್ತಾ ಹೋಗ್ಬೋದು. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮಗೆ. ಆಮೇಲೆ ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಇದನ್ನು ಮಾನ್ಯತೆ ಕೊಟ್ಟಿದ್ದಾರೆ. ಆಕ್ಯುಪಂಚರ್ ಅನ್ನೋದನ್ನು ಮಾನ್ಯತೆ ಕೊಟ್ಟಿದ್ದಾರೆ. ಇವಾಗ ಹ್ಯೂಮನ್ ಬಾಡಿಗೆ ಆಕ್ಯುಪಂಚರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಪಾಯಿಂಟ್ ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಪಾಯಿಂಟ್ ಇರುತ್ತೆ, ಯಾವ ರೀತಿ ನೀವು ಕಂಡುಹಿಡಿತೀರಾ? ಅದು ಪೇಷಂಟ್ ಬಂದಾಗ ಅವರ ಪ್ರಾಬ್ಲಮ್ ಮೇಲೆ ಯಾವ ಪಾಯಿಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಅದನ್ನು ಅನಲೈಸ್ ಮಾಡ್ತೀವಿ. ಫಸ್ಟ್ ಬಂದಾಗ ಅವರ ಸಿಂಪ್ಟಮ್ಸ್ ಮೇಲೆ, ಅವರ ಒಂದು ಭಾವ ಬಗೆಯಲ್ಲಿ ಅದನ್ನು ನೋಡಿ ಅವ್ರಿಗೆ ಏನು ಪ್ರಾಬ್ಲಮ್ ಇರ್ಬೋದು ಅಂತ ನಾವು ಮಾಡ್ತೀವಿ. ಜೊತೆಗೆ ಪಲ್ಸ್ ಡಯಾಗ್ನೋಸಿಸ್ ಅಂತ ನಾವು ಮಾಡ್ತೀವಿ, ನಾಡಿ ಪರೀಕ್ಷೆ ಅಂತ ಹೇಳ್ತೀವಿ ಕನ್ನಡದಲ್ಲಾದರೆ. ಅದನ್ನು ಮಾಡಿದಾಗ ಅವರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ನಮಗೆ ತಕ್ಕ ಮಟ್ಟಿಗೆ ಎಲ್ಲನೂ ಗೊತ್ತಾಗಿರತ್ತೆ. ಅದನ್ನು ಅವ್ರನ್ನ ಕ್ರಾಸ್ ಕ್ವಶನ್ಸ್ ಕೇಳಿದಾಗ ಕೆಲವರು ಅದ್ರ ಬಗ್ಗೆನೂ ಒಪ್ಕೊತಾರೆ. ಅವ್ರಿಗೆ ಆ ಪ್ರಾಬ್ಲಮ್ಗಳೇನೇ ಇದೆ ಅಂತ ಹೇಳಿ ತಿಳ್ಕೊಂಡು ಅದನ್ನು ಡಯಾಗ್ನೋಸ್ ಮಾಡಿಕೊಂಡು ನಾವು ಅದನ್ನು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲ ಅಂದರೆ ಅದಕ್ಕೆ ಸಪೋರ್ಟಿಂಗ್ ಆಗಿ ನಾವು ಏನು ಮಾಡ್ತೀವಿ, ಹೊರಗಡೆ ಕಳಿಸಿ ಅವ್ರ ಟ್ರೀಟ್ಮೆಂಟಿಗೆ ಅಂತೇಳಿ, ಅಂದರೆ ಡಯಾಗ್ನೋಸಿಸ್ಟ್ ಏನಿರುತ್ತೆ ಅದನ್ನು ತೊಗೊಂಡು ಬಂದಿರ್ತಾರೆ ನಮ್ಮಲ್ಲಿ. ಆ ರಿಪೋರ್ಟ್ಸ್ಗಳು ನೋಡ್ಕೊಂಡು ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡ್ತೀವಿ. ಕ್ಲಿನಿಕಲ್ ಆಕ್ಯುಪಂಚರ್ ಅಂದರೆ ಟ್ರೆಡಿಷ್ನಲ್ ಆಕ್ಯುಪಂಚರ್ ಅಂತ 2 ವಿಧಾನ ಇರುತ್ತೆ. ಸೊ ಕ್ಲಿನಿಕಲ್ ಆಕ್ಯುಪಂಚರ್ ಅಂದಾಗ ಕ್ಲಿನಿಕಲ್ಲಿ ಪ್ರೂವ್ ಆಗಬೇಕಂದ್ರೆ ಅದಕ್ಕೆ ಎವಿಡೆನ್ಸ್ ಅಂತ ಇರಬೇಕು. ಸೊ ಅವರಿಗೆ ಒಂದು ಏನಾದರೂ ಪ್ರಾಬ್ಲಮ್, ಮಂಡಿ ನೋವು, ಕಾಲು ನೋವು ಏನಾದರೂ ಇದ್ರೆ ಅಂದಾಗ ಅವ್ರಿಗೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ಸ್ ತೊಗೊಂಬಂದಿರ್ತಾರೆ. ಥೈರಾಯ್ಡ್ ಇತ್ತು ಅಂದರೆ ಥೈರಾಯ್ಡ್ದು ಬ್ಲಡ್ ರಿಪೋರ್ಟ್ ತೊಗೊಂಬರ್ತಾರೆ. ಮಂಡಿ ನೋವು ಅಂದರೆ ಆರ್ಥೋ ಸಂಬಂಧಪಟ್ಟಿರೋದಾದರೆ ಎಕ್ಸ್ರೇ ಆಗಲಿ
MRI ಸ್ಕ್ಯಾನಿಂಗ್ ಆಗಲಿ ಅದು ರಿಪೋರ್ಟ್ ತೊಗೊಂಬಂದಿರ್ತಾರೆ. ಅದನ್ನು ಬೇಸ್ಡ್ ಆನ್ ದಟ್ ಒನ್ ನಾವು ಟ್ರೀಟ್ ಮಾಡಿ ಪುನಃ ನಮ್ಮ ಟ್ರೀಟ್ಮೆಂಟ್ ಆದ ಮೇಲೆ ಸರ್ಟನ್ ಎಪಿಸೋಡ್ಸ್ ಆಗುತ್ತೆ, ಸರ್ಟನ್ ಕೋರ್ಸಸ್ಗಳಾಗುತ್ತೆ. ಅದಾದ ಮೇಲೆ ಅವ್ರಿಗೆ ನಾವು ಹೇಳ್ತೀವಿ, ನೀವು ಹೋಗಿ ಇವಾಗ ಪುನಃ ನೀವು ಬೇಕಾದ್ರೆ ಟೆಸ್ಟ್ ಮಾಡಿಸ್ಕೊಂಡು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀವಿ. ಥೈರಾಯ್ಡ್ ಆದರೆ ಪ್ರತಿ 3 ತಿಂಗಳಿಗೆ ಒಂದು ಸರಿ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ, ರಿಪೋರ್ಟ್ ತೆಗಿಬೇಕಾಗತ್ತೆ. ರಿಪೋರ್ಟ್ ನೋಡ್ಕೊಂಡು ಅವರ ಹೆಲ್ತ್ ಕಂಡೀಷನ್ ಏನಿದೆ ಅಂತ ಕೂಡ ಪ್ರೂವ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಕ್ಲಿನಿಕಲ್ ಆಕ್ಯುಪಂಚರ್. ಟ್ರೆಡಿಷ್ನಲ್ ಆಕ್ಯುಪಂಚರ್ ಅಂದಾಗ ನಾವು ಪಲ್ಸ್ ನೋಡ್ಕೊಂಡು ಅವ್ರಿಗೆ ಏನು ಕಾಯಿಲೆ ಇದೆ ಅಂತ ಡಯಾಗ್ನೋಸೇ ಆಗಿಲ್ಲ, ಆದರೂ ತೊಂದರೆ ಇದೆ, ಬಾಧೆ ಪಡ್ತಾ ಇದ್ದಾರೆ, ಅವ್ರಿಗೆ ಏನು ಮಾಡಬೇಕು? ಆವಾಗ ನಮ್ಮಲ್ಲಿ ಬನ್ನಿ, ನಿಮ್ಗೆ ಏನೂ ಗೊತ್ತಾಗಿಲ್ಲ, ಎಲ್ಲೂ ಡಯಾಗ್ನೋಸ್ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ವಾಸಿ ಮಾಡೋದಕ್ಕೆ ನಮ್ಮಲ್ಲಿ ಆಕ್ಯುಪಂಚರಲ್ಲಿ ಅವಕಾಶ ಇದೆ. ಓಕೆ, ಅಂದರೆ ಎಲ್ಲ ಕಾಯಿಲೆಗಳಿಗೆ ಸಂಬಂಧಪಟ್ಟಿದಂಥದ್ದು ಟ್ರೀಟ್ಮೆಂಟ್ ಕೊಡ್ತೀರಾ? ಎಲ್ಲ ಥರ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಎಕ್ಸೆಪ್ಟ್ ಎಮರ್ಜೆನ್ಸಿ ಇರೋವಂಥದ್ದು ನಮ್ಮಲ್ಲಿ ಆಗಲ್ಲ. ಯಾವುದೇ ಟೈಮ್ ಇರೋವಂಥ ಒಂದು ಕಾಯಿಲೆಗಳಾಗಲಿ ಅದಕ್ಕೆಲ್ಲ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಓಕೆ, ಅಂದರೆ ಉದಾಹರಣೆಗೆ ಯಾವೆಲ್ಲ ಕಾಯಿಲೆಗಳಿಗೆ ಆಕ್ಯುಪಂಚರ್ ಟ್ರೀಟ್ಮೆಂಟ್ ಕೊಡ್ಬೋದು ಸರ್? ಯಾವುದೇ ಅಂದರೆ ಮೂಳೆಗೆ ಸಂಬಂಧಪಟ್ಟಿರ್ಬೋದು, ಮಾಂಸಖಂಡಗಳಿಗೆ ಸಂಬಂಧಪಟ್ಟಿರ್ಬೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರ್ಬೋದು, ಯಾವುದೇ ಥರ ಕಾಯಿಲೆಗಳು ಏನೇ ಕಾಯಿಲೆ ಇರಲಿ ಅದಕ್ಕೆ ಮಾಡ್ಬೋದು. ತಲೆಯಿಂದ ಅಂಗುಷ್ಟವರೆಗೂ ಯಾವುದೇ ಕಾಯಿಲೆ ಇರಲಿ ಎಲ್ಲ ಕಾಯಿಲೆಗಳಿಗೂ ಇದರಲ್ಲಿ ಗುಣಮಟ್ಟ ಆಗ್ತಾರೆ ವಿತೌಟ್ ಎನಿ ಸೈಡ್ ಎಫೆಕ್ಟ್. ಯಾವುದೇ ಥರ ಅಡ್ಡ ಪರಿಣಾಮ ಇಲ್ಲದಂಗೆ ವಾಸಿ ಮಾಡೋವಂಥ ಒಂದೇ ಒಂದು ವಿಧಾನ ಅಂದರೆ ಆಕ್ಯುಪಂಚರ್ ಅಂತ ಹೇಳ್ಬೋದು. ಓಕೆ, ಆಕ್ಯುಪಂಚರಲ್ಲಿ ಟ್ರೀಟ್ಮೆಂಟಲ್ಲಿ ಬೇರೆ ಬೇರೆ ರೀತಿ ವಿಧಾನ ಇದೆಯಾ? ಯಾವ ರೀತಿ ಸರ್ ಅದು? ಅಂದರೆ ನೀವು ಹೇಳಿದ್ರಿ ನೀಡಲ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಹೊರತುಪಡಿಸಿ ಬೇರೆ ಬೇರೆ ರೀತಿ ವಿಧಾನಗಳನ್ನ ನಾವು ನೋಡ್ಬೋದಾ? ಹೌದು, ಇದರಲ್ಲಿ ಆಕ್ಯುಪ್ರೆಷರ್ ಅಂತ ಇದೆ, ಆಕ್ಯುಪಂಚರ್ ಅಂತ ಇದೆ, ಆಕ್ಯುಟಚ್ ಅಂತ ಇದೆ. ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಆಕ್ಯುಪಂಚರ್ ಅನ್ನೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಗ್ನೈಸ್ ಮಾಡಿ, ಯಾಕಂದರೆ ಅವ್ರಿಗೆ ಕ್ಲಿನಿಕಲ್ಲಿ ಪ್ರೂವ್ ಆಗಿರೋದ್ರಿಂದ ಆಕ್ಯುಪಂಚರ್ನ ಮಾಡಿರೋದ್ರಿಂದ ನಾನು ಒಬ್ಬ ಆಕ್ಯುಪಂಚರಿಸ್ಟ್ ಆಗಿ ನಾನು ಯಾವಾಗಲೂ ಅದನ್ನೇ ಒಳ್ಳೇದಂತಲೇ ನನ್ನ ಅಭಿಪ್ರಾಯ. ಸೊ ಅದರಲ್ಲಿ ಒಳ್ಳೆ ರಿಸಲ್ಟು ಬರುತ್ತೆ. ಓಕೆ, ನಿಮ್ಮಲ್ಲಿ ಯಾವ ರೀತಿ ಎಲ್ಲ ಟ್ರೀಟ್ಮೆಂಟ್, ಅಂದರೆ ನಿಮ್ಮಲ್ಲಿ ಯಾವೆಲ್ಲ ಆಕ್ಯುಪಂಚರ್ ಟ್ರೀಟ್ಮೆಂಟ್ ನಡೆಯುತ್ತೆ ಸರ್ ಇಲ್ಲಿ? ಆಕ್ಯುಪಂಚರ್ ಅಂದರೆ ಸೂಜಿಯಿಂದನೇ ಟ್ರೀಟ್ಮೆಂಟ್ ನಡೆಯುತ್ತೆ. ಇದು ಸಣ್ಣ ಸೂಜಿ ಇರುತ್ತೆ, ಇದರ ಥಿಕ್ನೆಸ್ ಬಂದು ಮಾಮೂಲಿ ಸಿರಿಂಜಿಗಿಂತ 10ರಷ್ಟು ಚಿಕ್ಕದಾದ ಅಂತ ಒಂದು ಸೂಜಿ. ಇದು ನಮ್ಮ ಬಾಡಿಲಿ ಪೆನಿಟ್ರೇಟ್ ಆದರೆ ಪೋರ್ಸ್ ಅಂತ ಹೇಳ್ತೀವಿ, ಅಂದರೆ ಚರ್ಮದಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇರುತ್ತವೆ. ಅಂದರೆ ನಮ್ಮ ಸ್ವೆಟ್ ಆಗಲಿ ಅವೆಲ್ಲ ಏನಾಗೋದಕ್ಕೆ ಇರುತ್ತಲ್ಲ, ಆ ಒಂದು ಪೋರ್ಸ್ ಒಳಗಡೆ ಹೋದಾಗ ಇದು ರಕ್ತನೂ ಬರೋದಿಲ್ಲ, ಗೊತ್ತಾಗೋದು ಇಲ್ಲ, ಅಷ್ಟು ನೀಟಾಗಿ ನೋವು ಆಗೋದಿಲ್ಲ. ಇದರಲ್ಲಿ ಸೂಜಿ ಅಂದ್ರೆ ಭಯ ಇರುತ್ತೆ, ಇಂಜೆಕ್ಷನ್ ಅಂದ್ರೆ ತುಂಬಾ ಭಯ ಇರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು ಸೊಳ್ಳೆ ಕಚ್ಚಷ್ಟು ನೋವಾಗ್ಬೋದೇನೋ ಅದರಲ್ಲಿ, ಇಲ್ಲ ಆದರೆ ಇದರಲ್ಲಿ ನೋವಾಗೋದಿಲ್ಲ. ಆಮೇಲೆ ಇಂಜೆಕ್ಷನ್ ಏನಕ್ಕೆ ಇಲ್ಲಿ ಸೂಜಿ ಕೆಲವು ಪಿಕ್ಚರ್ಸ್ಗಳು ನೋಡಿ, ಕಾಮಿಡಿ ಪಿಕ್ಚರ್ಸ್ಗಳು ನೋಡಿಕೊಂಡು ಎದುರ್ಕೊಂತಾರೆ ಮೈಯೆಲ್ಲ ಸೂಜಿ ಚುಚ್ಚಿಬಿಡ್ತಾರೆ ಅಂತ. ಮೈಯೆಲ್ಲ ಸೂಜಿ ಪಾಯಿಂಟ್ಗಳಿದಾವೆ ಹೊರತು ಎಲ್ಲದಕ್ಕೂ ಒಂದೇ ಸರಿ ಚುಚ್ಚಲ್ಲ. ಒಂದು 5ರಿಂದ 10 ಸೂಜಿಗಳು ಹಾಕಿರ್ತೀವಿ, ಇಲ್ಲ 20 ಸೂಜಿ ಹಾಕಿರ್ತೀವಿ. ಅದು ಅವರ ಕಾಯಿಲೆಗಳ ಮೇಲೆ ಏನು ಪ್ರಾಬ್ಲಮ್ ಇರುತ್ತೋ ಆ ಪ್ರಾಬ್ಲಮ್ ಮೇಲೆ ಸೂಜಿಗಳು ಹಾಕಿರ್ತೀವಿ ಅಷ್ಟೇ ಹೊರತು ಎಲ್ಲ ಪಾಯಿಂಟ್ಗಳಿದೆ ಅಂದರೆ ಎಲ್ಲ ಪಾಯಿಂಟ್ಗಳಿಗೂ ಸೂಜಿ ಹಾಕಿರಲ್ಲ. ಅವರ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಏನು ಪ್ರಾಬ್ಲಮ್ ಸಫರ್ ಪಡ್ತಾ ಇರ್ತಾರೋ ಆ ಸಫರನ್ನ ನೋಡಿಕೊಂಡು ಅದನ್ನು ತಕ್ಕನಾಗಿ ವಾಸಿ ಮಾಡ್ತಾ ಹೋಗ್ತೀವಿ. ಈವನ್ ಹೆಡ್ಗೂ ಕೂಡ ಕೊಡ್ತೀರಾ ಸರ್? ಅಲ್ಲಿ ನೋಡಿ ತಲೆಗೆಲ್ಲ ಪಾಯಿಂಟ್ ಎಲ್ಲ ಮಾಡಿದ್ದೀರಾ? ಹೌದಮ್ಮ, ತಲೆಗೂ ಇದೆ, ಕಣ್ಣಿಗಿದೆ, ಕಣ್ಣು ಸರೌಂಡಿಂಗ್ ಇರುತ್ತೆ, ಕಣ್ಣು ಒಳಗಡೆ ಇರಲ್ಲ, ಕಣ್ಣು ಸರೌಂಡಿಂಗ್ ಇರುತ್ತೆ, ಮೂಗಿರುತ್ತೆ, ಕಿವಿ ಇರುತ್ತೆ, ಎಲ್ಲಗಳಲ್ಲೂ ಪಾಯಿಂಟ್ಗಳು ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಕಿವಿಲಿ ಇಷ್ಟು ಪಾಯಿಂಟ್ ಇರುತ್ತೆ. ಇದು ಬಂದು ಆರಿಕ್ಯುಲರ್ ಆಕ್ಯುಪಂಚರ್ ಅಂತ ಹೇಳ್ತೀವಿ. ಈ ಆರಿಕ್ಯುಲರ್ ಆಕ್ಯುಪಂಚರ್ ಬಂದು ಬರೀ ಕಿವಿಯಲ್ಲೇ ಒಬ್ಬ ಮನುಷ್ಯನ ತಗೊಂಡು ಆ ಕಿವಿ ಒಳಗಡೆ ಮಾತ್ರ ಟ್ರೀಟ್ ಮಾಡಿದ್ರೆ ಅದು ಆರಿಕ್ಯುಲರ್ ಆಕ್ಯುಪಂಚರ್ ಆಗುತ್ತೆ. ಫುಲ್ ದೇಹ ಪೂರ್ತಿ ಟ್ರೀಟ್ ಮಾಡಿದಾಗ ಬಾಡಿ ಆಕ್ಯುಪಂಚರ್ ಅಂತೀವಿ. ಅವ್ರಿಗೆ ಏನೇ ಪ್ರಾಬ್ಲಮ್ ಇರ್ಬೋದು, ತಲೆ ಪ್ರಾಬ್ಲಮ್ ಇದ್ದರೆ ಕಿವಿಯಲ್ಲೇ ಪಾಯಿಂಟ್ಗಳು ಇರ್ತವೆ, ಇಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಇದೊಂಥರ ರಿಮೋಟ್ ಇದ್ದಂಗೆ, ಇದು ಟಿವಿ ಇದ್ದಂಗೆ. ಟಿವಿಯಲ್ಲಿ ನೀವು ಚಾನೆಲ್ ಚೇಂಜ್ ಮಾಡ್ಬೋದು, ರಿಮೋಟಲ್ಲೂ ಚಾನೆಲ್ ಚೇಂಜ್ ಮಾಡ್ಬೋದಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ 2 ರೀತಿಯಲ್ಲೂ ಮಾಡ್ಬೋದು. ಬಟ್ ನಮ್ಮಲ್ಲಿ ಪೇಷಂಟ್ ಬಂದವರಿಗೆ ನಾವು ಎಲ್ಲ ಅವ್ರನ್ನ ಡಯಾಗ್ನೈಸ್ ಮಾಡ್ತೀವಿ. ಇವರಿಗೆ ಯಾವ ಒಂದು ಟ್ರೀಟ್ಮೆಂಟ್ ಚೆನ್ನಾಗಿ ಸರಿಯಾಗಿ ಮ್ಯಾಚ್ ಆಗುತ್ತೋ ಆ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ರೀತಿಯಲ್ಲಿ ನಾವು ವಾಸಿ ಮಾಡ್ತಾ ಹೋಗ್ತೀವಿ. ನೀವೇನಾದರೂ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಸ್ಕ್ಯಾನ್ ಮಾಡೋದಾಗ್ಲಿ ಅಥವಾ ಅದನ್ನೇನಾದರೂ ಬೇರೆ ಕಡೆ ಎಲ್ಲಾದರೂ ಇದು ಮಾಡೋದು ಏನು ನಾವು ಯಾವುದೂ ರೆಫರ್ ಮಾಡೋದಿಲ್ಲಮ್ಮ. ಸಾಮಾನ್ಯವಾಗಿ ನಮ್ಮಲ್ಲಿ ಆಕ್ಯುಪಂಚರ್ ಅಂದಾಗ ಜನಕ್ಕೆ ಅವೇರ್ನೆಸ್ಸೇ ಇಲ್ಲ. ಅವೇರ್ನೆಸ್ ಇಲ್ದಿರೋದ್ರಿಂದ ಏನು ಮಾಡ್ತಾರೆ, ಎಲ್ಲ ಊರೆಲ್ಲ ಸುತ್ತಾಡ್ಕೊಂಡು ಎಲ್ಲೂ ಡಯಾಗ್ನೈಸ್ ಆಗದೆ ಎಲ್ಲೂ ವಾಸಿ ಆಗಿದ್ರೆ ಇಲ್ಲಿಗೆ ಬರ್ತಾರೆ. ಕೊನೆಗೂ ಲಾಸ್ಟ್ ಟ್ರೈ ಅಂತ ಹೇಳ್ಕೊಂಡೆ ಸುಮಾರು ಜನ ನಮ್ಮಲ್ಲಿ ಬರೋದು. ಆ ಬಂದವರಿಗೆ ಅವ್ರ ರಿಸಲ್ಟ್ ಕೊಟ್ಟೆ ಹೋಗ್ತೀವಿ. ನಾವು ಮಿನಿಮಮ್ ಹೇಳ್ತೀವಿ, ಮಿನಿಮಮ್ 10 ಸಿಟ್ಟಿಂಗ್ ತೊಗೊಳ್ಳಿ. 10 ಸಿಟ್ಟಿಂಗಲ್ಲಿ ನಿಮ್ಗೆ ಒಂದು 10 to 20% ಡಿಫ್ರೆನ್ಸ್ ಕಾಣಿಸ್ತು ಅಂದರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಇವತ್ತವರೆಗೂ ಯಾರೂ ಹಂಗೆ ವಾಪಸ್ ಹೋಗ್ದವರೇ ಇಲ್ಲ, ವಾಸಿ ಮಾಡ್ಕೊಂಡೇ ಹೋಗಿರ್ತಾರೆ ನಮ್ಮಲ್ಲಿ. ಓಕೆ, ನೀವು ನೀಡಲ್ಸ್ ಅಂದಾಗ ನನಗೂ ನೆನಪಾಯಿತು, ನಾವು ಚಿಕ್ಕದ್ರಲ್ಲಿದ್ದಾಗ ಪ್ರತಿಯೊಬ್ಬರು ಕೂಡ
ಕಿವಿ ಚುಚ್ಚಿಸ್ಕೊಳ್ತಾರೆ, ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಮೂಗು ಚುಚ್ಚಿಸ್ತಾರೆ. ಇದರಿಂದ ಏನಾದರೂ ಕನೆಕ್ಷನ್ ಇರುತ್ತೆ ಆಕ್ಯುಪೆಂಚರ್? ಇದೆ, ಅದು ಇದೆ. ಅದು ಆ್ಯಕ್ಚುಲಿ ಏನಂದರೆ ನಮ್ಮ ಭಾರತದಲ್ಲಿ ಆಕ್ಯುಪಂಚರ್ ಇಲ್ಲ, ಇದು ಚೈನಾಯಿಂದ ಬಂದಿದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬೇಕಾಗಿರೋಂಥ ಎಲ್ಲ ಪಾಯಿಂಟ್ಸ್ಗಳು ಇಲ್ಲಿ ನಾವೇನು ನೋಡ್ತೀವಿ ಪಾಯಿಂಟ್ಸ್ಗಳು, ಆ ಪಾಯಿಂಟ್ಗಳು ಉಪಯೋಗಿಸ್ಕೊಂಡು ನಮ್ಮ ಒಂದು ಟ್ರೆಡಿಷ್ನಲ್ ವೇಯಲ್ಲಿ ನಮ್ಮ ಟ್ರೀಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಕಿವಿ ಚುಚ್ಚೋದಿರ್ಬೋದು, ಕಿವಿ ಹಿಂಗೆ ಲೋಬ್ಸ್ ಇಟ್ಕೊಂಡು ಎಳೆದು ಬಸ್ಕಿ ಹೊಡಿತಾರೆ, ಅದು ಕೂಡ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಆ್ಯಕ್ಟಿವೇಟ್ ಆಗೋವಂಥ ಒಂದು ವಿಧಾನ. ಅದು ಗಣೇಶನ ಮುಂದೆ ಕೂತ್ಕೊಂಡು ಕಿವಿ ಇಟ್ಕೊಂಡು ಎಳೆಯೋದಂದರೆ ಅವ್ರಿಗೆ ಬ್ರೈನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಮುಂಚೆ ಕಾಲದಲ್ಲಿ ತಲೆ ಮೇಲೆ ಮಟಕ್ತಾ ಇದ್ರು, ಅಂದರೆ ಇಲ್ಲಿ ಒಂದು ಬ್ರಹ್ಮರಂಧ್ರ ಅಂತ ಇರುತ್ತೆ, ಇಲ್ಲಿ ಅದನ್ನು ಟಚ್ ಮಾಡಿದಾಗ ಆ್ಯಕ್ಟಿವೇಟ್ ಆಗುತ್ತೆ ಬಾಡಿ ಫುಲ್ಲು. ಎಲ್ಲಿ ಸರ್? ಎಲ್ಲಿ? ಇಲ್ಲಿ ಬರುತ್ತೆ. ಓಕೆ. ಈ ಡಾಲಲ್ಲಿ ನೋಡಂಗಿದ್ರೆ ಇಲ್ಲಿ ಇರುತ್ತೆ. ಇಲ್ಲಿ ಸೊ ಯಾವಾಗಲೂ ಹಿಂಗೆ ಹೊಡಿಯೋರು, ಚಿಕ್ಕ ಮಕ್ಕಳಾಗಿರೋವಾಗ ನಮಗೆಲ್ಲ ಹೊಡಿಯೋರು, ಹೊಡಿಯೋರು, ಇಲ್ಲದೆ ಸರಿಗೆ ಓದ್ಕೋ ಸರಿಗೆ ಮಾಡು ಅಂತ ಹೇಳಿ ಇದು ಮಾಡೋರು. ಸೊ ಆ ಒಂದು ಎನರ್ಜಿ ಪಾಸ್ ಆದಾಗ ಆ್ಯಕ್ಟಿವೇಟ್ ಆಗುತ್ತೆ, ಅವ್ರ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಅದರಿಂದನೇ ಅದನ್ನೆಲ್ಲ ಮಾಡೋರು. ಅದು ಒಂದು ಏನು ನಮ್ಮ ಪದ್ಧತಿ ಪ್ರಕಾರವಾಗಿ ಬಂದುಬಿಡ್ತು. ಇದು ಟ್ರೀಟ್ಮೆಂಟ್ ಆಗುತ್ತೆ. ಸೊ ಟ್ರೀಟ್ಮೆಂಟಲ್ಲಿ ನಾವು ನೀಡಲಾಗ್ತೀವಿ, ಅದೇ ಅವ್ರಿಗಾಗಿರುತ್ತೆ. ಓಕೆ. ಇದುವರೆಗೂ ನೀವು ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಸರ್? ಯಾಕೆಂದರೆ ನಿಮಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಇದು ಲೆಕ್ಕ ಇಲ್ದಿರೋಷ್ಟು ಜನ ಬಂದಿದ್ದಾರೆ, ನಾವು ಲೆಕ್ಕನೇ ಇಟ್ಟಿಲ್ಲ. ನಮ್ಮದು ಆವಾಗ ಕ್ಯಾಂಪ್ಗಳು ನಡೀತಾ ಇರುತ್ತೆ, ಪೇಷಂಟ್ಗಳು ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ವಾಸಿಯಾಗಿರೋರು ಇದ್ದಾರೆ. ಹಿಂದೂಪುರದಿಂದ ದೂರಭಾರದಿಂದ ಬರ್ತಾರೆ, ಹಿಂದೂಪುರದಿಂದ ಟ್ರೈನಲ್ಲಿ ಬಂದು ಯಶವಂತಪುರದ ಇಳ್ಕೊಂಡು ಅಲ್ಲಿಂದ ಆಟೋಲ್ಲಿ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡು. ಓಕೆ. ಇವಾಗ ನೀವು ನೀಡಲ್ಸ್ ಟ್ರೀಟ್ಮೆಂಟ್ ಕೊಡ್ತೀರಲ್ಲ, ಸೂಜಿ ಅಂದರೆ ಎಂಥವ್ರಿಗೂ ಭಯ ಆಗುತ್ತೆ. ಆ ಭಯನ ಯಾವ ರೀತಿ ಹೋಗ್ಲಾಡಿಸ್ತೀರಾ ಸರ್? ಒಬ್ಬರು ಪೇಷಂಟ್ ಬಂದಾಗ ಅವ್ರನ್ನ ಯಾವ ರೀತಿ ಕನ್ವೆ ಮಾಡ್ತೀರಾ ನೀವು? ಇವಾಗ ನಿಮಗೆ ಆ ಭಯನ ಕಳಿಸ್ಬಿಡೋಣ. ನಿಮಗೂ ಆಗಿಲ್ಲಲ್ಲ, ಟ್ರೀಟ್ಮೆಂಟ್ ಆಗಿಲ್ಲ, ಆಕ್ಯುಪಂಚರ್ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನಂತಾನೆ ನಿಮ್ಗೆ ಗೊತ್ತಿರಲ್ಲಲ್ವಾ. ಇವಾಗ ನಿಮಗೆ ಒಂದು ಸೂಜಿ ಹಾಕ್ತೀನಿ, ನೀವೇ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹೇಳಿ. ಇದನ್ನೇ ಪೇಷಂಟ್ ಕೂಡ ನಾವು ಹೇಳೋದು ಅಂತಲೂ ಇದನ್ನೇ ಮಾಡ್ತೀವಿ. ಅವರು ಬಂದಾಗ ಮ್ಯಾಕ್ಸಿಮಮ್ ನೋವಾಗೋದು ಮಸ್ಕಿಟೋ ಬೈಟ್ ಇಲ್ಲ. ಓಕೆ. ನನಗೆ ಇಂಜೆಕ್ಷನ್ ಅಂದರೆ ಭಯ, ಹಾಗಾಗಿ ನನಗೆ ಒಂದು ನೆಗಡಿ ಬರಲಿ, ಏನೇ ಹುಷಾರಾಗಲಿ, ಎಮರ್ಜೆನ್ಸಿ ಇದ್ರೂ ಕೂಡ ಹಾಸ್ಪಿಟಲ್ಗೆ ಹೋಗಲ್ಲ. ಆದರೆ ಇವತ್ತು ಇಲ್ಲಿ ಸೂಜಿಯಿಂದ ಚುಚ್ಚಿಸ್ಕೊಳ್ತಾ ಇದ್ದೀನಿ, ನೋಡೋಣ ಎಷ್ಟು ನೋವಾಗುತ್ತೆ ಏನು ಅಂತ. ಸರ್ ಹೇಳಿದರೆ, ಸರ್ ಮಾತು ಮೇಲೆ ನನ್ನ ಕಾನ್ಫಿಡೆನ್ಸಿಂದ ನಾನು ಕೈ ಕೊಡ್ತಾ ಇದ್ದೀನಿ ಸರ್. ಡೆಫಿನೆಟಾಗಿ ಇದು ಒಂದು ಸರಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಯಾವುದು ಇಷ್ಟಪಡೋದಿಲ್ಲ ಸಿರಿಂಜ್ ಹಾಕಿದಾಯ್ತು. ಫಸ್ಟ್ ಟೈಮ್ ನಾನು ಹಿಂಗೆ ನೋಡ್ತಾ ಇರೋದು, ಚಿಕ್ಕೂರಲ್ಲೇ ಇಂಜೆಕ್ಷನ್ ಮಾಡಿಸ್ಬೇಕಾದ್ರೆ ಈ ಥರ ಮುಖನ ಈ ಕಡೆಗೆ ತಿರುಗಿಸ್ಕೊಳ್ತಾ ಇದ್ದೆ ಸರ್. ಏನು ಪೈನ್ ಆಗಿಲ್ಲ ನನಗೆ, ನಿಜವಾಗ್ಲೂ ಪೈನ್ ಆಗಿಲ್ಲ. ನಾನೇನು ಅತಿಶಯೋಕ್ತಿಯಿಂದ ಹೇಳ್ತಾ ಇಲ್ಲ, ನನ್ಗೆ ಒಂದು ಸ್ವಲ್ಪನೂ ಪೈನ್ ಆಗಿಲ್ಲ. ಇವಾಗ ನೋಡ್ಬೋದು, ನಾನು ತೆಗಿತೀನಿ, ಇಲ್ಲಿ ರಕ್ತನೂ ಬರೋದಿಲ್ಲ. ಎಸ್. ಏನು ಸರ್ ಇದು? ಸೊ ಇದು ಆಕ್ಯುಪಂಚರ್. ಇವಾಗ ನಾನು ನಿಮ್ಗೊಂದು ಸೂಜಿ ಹಾಕ್ಸ್ಕೊಳ್ಳೋಕೆ ಅಷ್ಟು ಹೆದರ್ಕೊಂಡ್ರಿ. ಇವಾಗ ನಾನು 5-10 ಸೂಜಿ ಹಾಕಿದ್ರೆ ನಿಮ್ಗೇನು ತೊಂದರೆ? ನಿಮಗೆ ಬೇಕಾಗಿರೋದು ವಾಸಿ ಆಗಬೇಕು, ನಾವು ವಾಸಿ ಮಾಡಿ ಕಳಿಸಿ. ನಮ್ಮ ಬರೋ ಪೇಷಂಟ್ಗಳಿಗೆ ನಾವು ಅದನ್ನೇ ಹೇಳೋದು. ಬಂದವರಿಗೆ ಒಂದು ಸೂಜಿ ಹಾಕ್ತೀವಿ. ಯಾರ್ಯಾರಿಗೆ ಡೌಟ್ ಇದೆಯೋ ಫಸ್ಟ್ ನಮ್ಮ ಕ್ಲಿನಿಕ್ ಬನ್ನಿ. ಆಕ್ಯುಪಂಚರ್ ಅಂದರೆ ಏನಂತ ತಿಳ್ಕೊಳ್ಳಿ. ನಿಮ್ಮ ಕಾಯಿಲೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಿದ್ರೂ ಪರವಾಗಿಲ್ಲ, ಬಂದು ಆಕ್ಯುಪಂಚರ್ ಅಂತ ತಿಳ್ಕೊಳ್ಳಿ. ಆಮೇಲೆ ನಿಮ್ಮ ಟ್ರೀಟ್ಮೆಂಟ್, ನಿಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳಿ. ಈವನ್ ನನಗೆ ಸೊಳ್ಳೆ ಕಚ್ಚಿದಷ್ಟು ಕೂಡ ಪೈನ್ ಆಗಿಲ್ಲ. ನಾನೇ ಅಷ್ಟು ಇಂಜೆಕ್ಷನ್ ಅಂದರೆ ಭಯಪಟ್ಟಿರೋವಳು, ಅಷ್ಟು ರಾಜಾರಶವಾಗಿ ನಿಂತ್ಕೊಂಡು ಚುಚ್ಚಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ ನಿಮ್ಗೆ ಅನೇಕ ಸಮಸ್ಯೆಗಳಿರುತ್ತೆ. ಕೆಲವೊಬ್ಬರಿಗೆ ಹೆಡೇಕ್ ಇರುತ್ತೆ, ಎಷ್ಟು ದಿನ ಆದರೂ ಕೂಡ ತಲೆನೇ ಹೋಗಿರಲ್ಲ. ಇನ್ನು ಕೆಲವೊಬ್ಬರಿಗೆ ಕಾಲು ನೋವು, ಮಂಡಿ ನೋವು, ಮೈಕೈ ನೋವು, ಬ್ಯಾಕ್ ಪೇನು, ನೆಕ್ ಪೇನು, ಅಯ್ಯೋ ಸಮಸ್ಯೆಗಳಂತೂ ಕೇಳೋದೇ ಬೇಡ. ಯಾಕೆಂದರೆ ಇವಾಗೆಲ್ಲ ಕಂಪ್ಯೂಟರ್ ಯುಗ ಜಾಸ್ತಿ. ನಾವು ಹೆಚ್ಚಾಗಿ ಮನೇಲಿ ಟಿ ವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ಅದ್ರ ಜೊತೆಗೆ ನಮ್ಮ ವರ್ಕೆಲ್ಲ ಕಾಲ್ನಡಿಗೆಗಿಂತ ಕೂತ್ಕೊಂಡೆಲ್ಲ ಲ್ಯಾಪ್ಟಾಪ್ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಎಲ್ಲ ಕಾಯಿಲೆಗಳು ಬೇಗ ಅಟ್ಯಾಕ್ ಆಗ್ತಾ ಇದೆ, ಕಡಿಮೆ ವಯಸ್ಸಿಗೆ ಬರ್ತಾ ಇದೆ. ಅದಕ್ಕೆಲ್ಲ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಆಕ್ಯುಪಂಚರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಹೇಗೆ, ಏನು ಅಂತ ಮುಂದಿನ ವಿಡಿಯೋದಲ್ಲಿ ಡಾಕ್ಟರ್ ಜೊತೆ ನಮ್ಮ ವಿಡಿಯೋ ಕಂಟಿನ್ಯೂ ಆಗುತ್ತೆ. ವೀಕ್ಷಕರೇ, ಎಂದಿನಂತೆ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ. ಧನ್ಯವಾದಗಳು ಸರ್. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಯಾವ ಆರೋಗ್ಯ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ನಾವು ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ಗೌರಿ ಅವ್ರ ಜೊತೆ ಇಂಟರ್ವ್ಯೂ ಮಾಡಿ ತಿಳಿಸ್ಕೊಡ್ತೀವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ
ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.